ಹಾಕಿ ಹೊಡೆದಿದ್ದಾರೆ ದುಡ್ಡು ಕೇಳೋದಕ್ಕೆ. ಇನ್ನೊಬ್ಬ ಹುಡುಗ ಇದ್ದಾನೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀವಿ, ಅವನೊಂದು ಈ ಕಡೆ ತಗೊಂಬನ್ನಿ. ನಾನು ಯಾವ ಊರು ನಿಮ್ದು? ನಮ್ದು ಐಹೊಳೆ. ಈಗ ಎಲ್ಲಿ? ಹಾವೇರಿ. ಈಗ ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಡು ಹೋದ್ರಾ? ಕರ್ಕೊಂಡು ಹೋದ್ರಿ, ಇಲ್ಲಿಂದ ಇದೇ ದೇವಸ್ಥಾನದಿಂದ ಕರ್ಕೊಂಡು ಹೋಗಿರೋದು. ಹೌದಾ? ಇದು ಉದಯಪುರ ಕರ್ಕೊಂಡು ಹೋಗಿದ್ದಾರೆ. ಟಿಕೆಟ್ ತೋರಿಸಿ. ಟಿಕೆಟ್ ಇದೆಯಾ? ಓಕೆ. ಆಮೇಲೆ ಈಗ ಅಲ್ಲಿ ಏನೇನು ಮಾಡ್ತಾ ಇದ್ರು ನಿಮಗೆ? ನಮಗೆ ಏನಿಲ್ಲ, 3 ದಿವಸ ಆಯ್ತು ಅನ್ನ ಮಾಡಿ, ಅದೇ ಅನ್ನ ಬೇಯಿಸೋದು, ನೀರು ಹಾಕೋದು, 3 ದಿವಸದ ಸಾಂಬಾರು ಅದೇ ಸಾಂಬಾರು, ಉಪ್ಪು ಖಾರ ಟೊಮೆಟೊ 2 ಟೊಮೆಟೊ ಹಾಕಿದ್ರೆ ಅದೇ ತಿನ್ನೋದು. ಬೇಯಿಸೋದಕ್ಕೆ ನೀರು ಹಾಕೋದು ಮತ್ತು ಉಪ್ಪು ಹಾಕೋದು, ಖಾರ ಹಾಕೋದು. ಓಕೆ. ಸಂಬಳ ಏನಾದ್ರು ಕೊಡ್ರಿ ಹೊಟ್ಟೆ ತಿನ್ನಕಂದ್ರೆ ಏನಿಲ್ಲ. ಏನು ಕೊಡ್ತಾ ಇಲ್ಲ. ಸಂಬಳ ಕಳೆ ತೆಗೀರಿ. ಇಲ್ಲಿ ನೋಡಿ, ಇಲ್ಲಿ ಹೊಡೆದಿರೋದು ಗಾಯ ಇಲ್ಲಿದೆ ನೋಡಿ, ಕೈ ಇಲ್ಲಿ ನೋಡಿ, ಸಂಡೆ ಮತ್ತೆ ಇಲ್ಲಿ ಬುರುಡೆ ಓಪನ್ ಆಗೋದು ಅಷ್ಟೇ ಇನ್ನು. ಆಮೇಲೆ ಸಂಬಳ ಏನು ಕೊಡ್ತಿರ್ಲಿಲ್ವಾ? ಸಂಬಳ 1 ರೂಪಾಯಿ ಕೊಟ್ಟಿಲ್ಲ. 1 ರೂಪಾಯಿ ಕೊಟ್ಟಿಲ್ಲ. ಕೇಳಿದ್ರೆ ಏನು ಮಾಡೋರು? ಹೇಳಿದ್ರೆ ಅದೇ ಊರು ಹೋಗ್ತೀನಿ ಅಂದ್ರೆ ಹೊಡೆದಿದ್ರು. ಅದಕ್ಕೆ ಅದು ಕಟ್ಟಾಕವ್ರ ಅಥವಾ ಬಿಡೋರ? ಅಲ್ಲಿ ನಾನು ತಪ್ಪಿಸ್ಕೊಂಡು ಹೆಂಗೆ ಬಂದೆ. ಅಲ್ಲ, ನೈಟ್ ಹೊತ್ತು ತಪ್ಪಿಸ್ಕೊಬೋದಿತ್ತಲ್ಲ ನೀವು ಮಲಗಿದಾಗ? ಮಲಗಿದಾಗ ತಪ್ಪಿಸ್ಕೊಳಕ್ಕೆ ಅವ್ರು ಬಿಡ್ತಾ ಇಲ್ಲ. ಅಲ್ಲಿ 3 ಜನ ಅಲ್ಲಿ ಒಳಗೆ ಬೀಗ ಹಾಕ್ತಾರೆ. ಒಳಗಡೆ ಬೀಗ ಹಾಕ್ತಾರೆ? ಶೆಡ್ ಬೀಗ ಹಾಕಿ ಶೆಡ್ ಬೀಗ ಹಾಕ್ತಾರೆ. ಆಯ್ತು. ನಿಮ್ಮ ಹೆಸರು ಏನು? ನಮ್ಮ ಹೆಸರು ರಮೇಶ್ ಅಂತ. ರಮೇಶ್ ಅಂತನಾ? ಓಕೆ ಅಣ್ಣ, ಆಯಿತು. ಈಗ ನಾವು ಇದು ಮಾಡ್ಕೊಂಡಿದ್ದೀನಿ. ಇವರಿಗೆ ಫೋನ್ ನಂಬರ್ ಇದೆ ನೋಡಿ, ಹಿಂಗಡೆ ನಂಬರ್ ಇದೆ ನೋಡಿ, ಹೇಳಿ. 98 ನಾನು ಕಣ್ಣು ಕಾಣಲ್ಲ ಸರ್. 98. ಇದು ನಮ್ಮ ಪ್ರೆಸ್ ರಿಪೋರ್ಟ್ರು. ಅವರಿಗೆ ಫೋನ್ ಮಾಡಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ತಾನೆ, ನನಗೇನು ಭಯ ಇಲ್ಲ. ಆಯ್ತಣ್ಣ. ಬೆಳಿಗ್ಗೆ ಫಸ್ಟ್ ರಿಪೋರ್ಟರು ಟಿವಿನವರು ಬಂದರೆ ಅವ್ರನ್ನ ಹೆಂಗೆ ಮಟ್ಟ ಹಾಕ್ಬೇಕಂತ ಅವ್ರಿಗೆ ಗೊತ್ತಿದೆ. ಅದೇನೆ ಅವ್ರು ಎಷ್ಟು ಜನ ಬಂದು ಮಾಡಬೇಕು, ಯಾಕೆಂದರೆ ಮುಂದಕ್ಕೆ ಈ ಥರ ತೊಂದರೆ ಆಗಬಾರ್ದು, ಮೋಸ ಮಾಡಬಾರ್ದು. ಹೌದು, ಎಷ್ಟೋ ಜನಕ್ಕೆ ಮೋಸ ಮಾಡಿದಾರಂತ ಅವರು. ಹೌದು. ಅಲ್ಲಿ ಅಕ್ಕಪಕ್ಕದವರು ಹೇಳಿದ್ರು, ಯಾಕೆ ಬಂದ್ರೆ ನೀವು ಇಲ್ಲಿಗೆ ಅಂತ.